ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪಿಕ್ಚರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 4 ಗಂಟೆ ಶೋಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತು ಟೈಮ್ ಇತ್ತು ಅಂತ ಎಲ್ಲರೂ ಓಡಾಡ್ಕೊಂಡು ಬರೋಣ ಅಂತ ಮಾಲ್ ಕಡೆ ಬಂದಿದ್ದೀವಿ. UP ಸಿಟಿ ಮಾಲಿಗೆ ಬಂದಿದ್ದೀವಿ. ಇಲ್ಲಿಂದ ಒಂದು 6 ನಿಮಿಷ ಅಥವಾ 7 ನಿಮಿಷ ಆಗುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಮಧ್ಯಾಹ್ನದ ಊಟ ಇಲ್ಲೇ ಎಲ್ಲಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಡ್ಕೊಂಡು ಬರ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಬಿಸಿಲು. ಇವಾಗ ಸ್ವಲ್ಪ ನೆರಳಿದೆ, ಹಂಗಾಗಿ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ UP ಸಿಟಿ ಮಾಲ್ ಒಳಗೆ ಬಂದ್ವಿ. ಅಲ್ಲಿಂದ ನಡ್ಕೊಂಡ್ ಬಂದ್ವಿ. ತುಂಬಾ ಬಿಸಿಲಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡಿದೀವಿ. ಮಾಲ್ ನೋಡಕ್ ಇವಾಗ ಹೋಗ್ಬೇಕು. ಆಚೆಲಿ ತುಂಬಾ ಬಿಸಿಲಿತ್ತು. ಇಲ್ಲಿ ಒಳಗಡೆ ಬಂದ್ವಿ. ಸಣ್ಣ ಗಾಳಿ ಬೀಸ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಸುಧಾರಿಸ್ಕೊಂಡು ಹೋಗೋಣ ಅಂತ ಕೂತಿದ್ದೀವಿ. ಏನು ಚೆನ್ನಾಗಿದೆ. ಫ್ಲವರ್ಸ್ ಎಲ್ಲ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನೋಡಿ, ಹಿಂದೆ ಎಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ. ಎಷ್ಟು ದೊಡ್ಡ ಬಿಲ್ಡಿಂಗ್ ನೋಡಮ್ಮ ಇದು. ಇನ್ನು ಅಲ್ಲಿವರೆಗೂ ತುಂಬಾ ಫ್ಲವರ್ಸ್ನ ಬೆಳೆಸಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ತರ ಅನ್ನಿಸ್ತಿದೆ. ಇಲ್ಲಿ ನೋಡಿ, ಇದೆ ಎಂಟ್ರೆನ್ಸ್. ಇವಾಗ ಇಲ್ಲಿಂದ ಮೇಲೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಬಂದಾಗ ಈ ತರ ಕಾಣಿಸುತ್ತೆ. ಈಗ ಹತ್ತಿ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಪಪ್ಪ ರೋಟಿ. ಇವಾಗ ಇಲ್ಲಿಂದ ಮೇಲೆ ಹತ್ತಿ ಬಂದಿದ್ದೀವಿ. ಇಲ್ಲಿಂದ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೇಲ್ಗಡೆ ಹಾಕಿರೋ ರೂಫ್ಗಳೆಲ್ಲ ಸಖತ್ತಾಗಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ದೊಡ್ಡ ಮಾಲ್ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು ಒಳಗಡೆ ಇನ್ನೂ ಹೇಗಿದೆ ಅಂತ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಶಾಪ್ಸ್ ಮಾಡಿದ್ದಾರೆ. ಜಾಸ್ತಿ ಫಾರಿನರ್ಗಳೇ ಇದ್ದಾರೆ. ಮೇಲ್ಗಡೆ ಎಲ್ಲ ಮೋಡದ ಥರ ಇದೆ. ಕ್ಲೌಡ್ ಒಳಗಡೆ ನಾವಿದ್ದೀವೇನೋ ಅಂತ ಅನ್ಸುತ್ತೆ. ಅಲ್ಲಿಂದ ಒಳಗಡೆ ಬಂದ್ವಿ. ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಮಕ್ಕಳಿಗೆ ಆಟ ಸಾಮಾನು ಕೊಟ್ಟಿದ್ದಾರೆ. ನೋಡ್ತಾ ನೋಡ್ತಾ ಹಂಗೆ ಒಳಗಡೆ ಬಂದ್ವಿ. ಇವಾಗ ಇಲ್ಲಿಂದ ಒಳಗಡೆ ಹೋಗ್ತೀವಿ. ಇಲ್ಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಈ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂದೇ ಕಲರ್ ಅಲ್ಲಿ ಇದೆ. ಒಳಗಡೆ ಬಂದಾಗ ತುಂಬಾ ನೆಮ್ಮದಿ ಅಂತ ಅನ್ಸುತ್ತೆ. ಇಲ್ಲಿ ಮೇಲ್ಗಡೆ ಡಿಸೈನ್ ಲೈಟು ಎಲ್ಲ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿದೆ. ಇವಾಗ ಮೇಲ್ಗಡೆ ಏನಿದೆ ಅಂತ ನೋಡಕ್ ಹೋಗ್ತಾ ಇದೀವಿ. ಈಗ ಲಿಫ್ಟಲ್ಲಿ ಹೋಗ್ತಾ ಇದೀವಿ. ನೋಡಿ, ಲಿಫ್ಟ್ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ. ಮತ್ತೆ ಇಲ್ಲಿಗೆ ಬಂದ್ವಲ್ಲಮ್ಮ. ಫೈನಲಿ 3rd ಫ್ಲೋರ್ ಅಂತ ಅನ್ಸುತ್ತೆ. ಎಸ್, 3rd ಫ್ಲೋರ್. ಇಲ್ಲೇನು ಇಲ್ವೇ ಇಲ್ಲ. ಇವಾಗ 3rd ಫ್ಲೋರಿಗೆ ಬಂದಿದ್ದೀವಿ. ಇಲ್ಲೇನು ಇಲ್ವೇ ಇಲ್ಲ. ಫುಲ್ ಖಾಲಿ ಖಾಲಿ. ನಡಿ ನಡಿ, ಲಿಫ್ಟ್ ಓಪನ್ ಆಯ್ತು. ಯಾವ ಲಿಫ್ಟ್ ಓಪನ್ ಆಯ್ತು? ಇದು ಇಲ್ಲಿಂದ 4th ಫ್ಲೋರ್ಗೆ ಹೋಗ್ತಾ ಇದೀವಿ. 4th ಫ್ಲೋರ್ಗೆ ಹೋಗೋಣ ಅಂತಂದ್ರೆ 12 ಗ್ರೌಂಡ್ ಫ್ಲೋರಿಗೆ ಕರ್ಕೊಂಡ್ಬಂತು. ಇಲ್ಲಿ 1st ಫ್ಲೋರು ಮತ್ತೆ 2nd ಫ್ಲೋರ್ ಅಷ್ಟೇ ಇರೋದು. ನಾವು ನೋಡೋದು 3rd ಫ್ಲೋರ್ ಇದೆ ಅಂತ ಹೋಗಿದ್ವಿ. ಇವಾಗ ಇಲ್ಲಿ ಕೇಳಿದ್ವಿ, ಇಲ್ಲ 1st 2nd ಅಷ್ಟೇ ಅಂತ. ಇಲ್ಲಿ ನೋಡಿ ಗೈಸ್, ಬ್ಯಾಗ್ ಎಷ್ಟು ಅಂತ ಕೇಳ್ಕೊಂಬರೋಣ. ಮಮ್ಮಿ ಕೇಳ್ಕೊಂಬಂದೆ, ಅದು ಆ ಬ್ಯಾಗ್ ಕೊಡಿಸ್ತೀಯಾ? ಯಾವುದು? ಬೈಲಿ ಇದೇನೆ, ಈ ಬ್ರೌನ್ ಕಲರ್ದು. ಹಾ, ಎಷ್ಟೇ ರೇಟ್? ಇದಾ 2,60,000. 2,60,000 ಕೊಡಿಸ್ತೀಯಾ? 2 ಲಕ್ಷ ತುಂಬಾ ಕಾಸ್ಟ್ಲಿ.
ಕೊಡ್ಸಮ್ಮ. 2,00,000. 289. ಈ ರೆಡ್ ಕಲರ್ ಬ್ಯಾಗ್ ಎಷ್ಟು ಅಂತ ಕೇಳೋಣ ಗೈಸ್. ನಮ್ಮ ಮಮ್ಮಿ ಕೊಡ್ಸು ಅಂತ ಹೇಳ್ತೀನಿ. ನಮ್ಮಮ್ಮ ಇಲ್ಲೇ ನಿಂತ್ಕೊಂಡಿದ್ದಾರೆ. ಆಗಲೇ ಒಂದು 2,60,000 ಅಥವಾ 2,80,000 ಯಾವುದೋ ಒಂದು ಬ್ಯಾಗ್ ತೋರಿಸಿದೆ. ನಮ್ಮಮ್ಮ ಅದು ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರು. ಇನ್ನೊಂದು ಬ್ಯಾಗ್ ಕೇಳ್ಕೊಂಡು ಬಂದಿದ್ದೀನಿ, ಅದು ಒಂದು 50,000 ಅಂತ ಹೇಳಿದ್ದಾರೆ. ನಮ್ಮಮ್ಮಂಗೆ ಕೇಳ್ತೀನಿ ಏನು ಹೇಳ್ತಾರೆ ಅಂತ. ಮಮ್ಮಿ ಅಲ್ಲಿ ಅವರು ಆ ಬ್ಯಾಗ್ ಒಂದು ಚಿಕ್ಕದೊಂದು ರೆಡ್ ಕಲರ್ದು ಕೇಳಿದ್ನಲ್ಲ, ಅದಲ್ಲಿ ಕೇಳಿದೆ ಅವ್ರಿಗೆ ಎಷ್ಟು ಅಂತ. 50,000 ಅಂದರು. ಮಾ ಹಾಂ ಏ ಮಮ್ಮಿ ಮಾ ಕೊಡ್ಸಮ್ಮ ಬ್ಯಾಗ್. ನೋ ಮಾ ಇಡೀ ಗೈಸಲ್ಲಿ ಎಲ್ಲರೂ ಇದ್ದಾರೆ. ಅಲ್ಲಿ ಮುಂದೆ ಹೋದಾಗ ಮಾತಾಡ್ತೀನಿ. ನಮ್ಮಮ್ಮ ಹಂಗೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಅವಾಗಿಂದ ಇರಿಟೇಟ್ ಮಾಡ್ತಾ ಇದ್ದೀನಿ. ಅದೆಲ್ಲ ಮೆನ್ಸ್ ವೇರ್, ಅಲ್ಲೇನು ನೋಡ್ತೀಯಾ? ಬ್ಯಾಗ್ ಕೊಡ್ಸು ಅಂದರೆ ಕೊಡ್ಸೋಕ್ಕಾಗಲ್ಲ. ಮಾ ಸ್ಯಾಂಡಲ್ ಥರ ಕೊಡಿಸ್ತೀಯಾ? ಮೋ ಅದು ಬರೀ 1,10,000 ನಮ್ಮ ಚಪ್ಪಲಿ ಅದು. ಮಾ ಮಾ ಮೋ 500 ರೂಪಾಯಿಗೆ ಯಾರು ಕೊಡಲ್ಲ. ಇದು ಬ್ರ್ಯಾಂಡೆಡ್ ಬ್ಯಾಗು. ಮೋ ಆ ಫುಟ್ಪಾತೆಲ್ಲ ಇರೋದು ಬೇಗ ಕಿತ್ತೋಗುತ್ತಮ್ಮ. ಇದಾದ್ರೆ ಕಿತ್ತೋಗಲ್ಲ. ಏನ್ ಗೊತ್ತೇನಮ್ಮ, ನಮ್ಗೆ ಕ್ಯಾಶ್ ಕೊಡಕ್ಕಾಗಿಲ್ಲ ಅಂದ್ರೆ ಗೋಲ್ಡ್ ಕೊಟ್ಬಿಡ್ಬೇಕಾದ್ರೆ ತಗೋಬೋದಮ್ಮ. ಹಾಂ ಅಷ್ಟ ಎಲ್ಲಿ ಕೊಡಿಸ್ತೀಯಾ? ಮೌ ಹಂಗೆ ಅಮ್ಮ ಅಲ್ಲೆಲ್ಲ. ಮತ್ತೆ ಯಾಕೆ ದೊಡ್ಡದಾಗ ಹೋಗ್ಬಿಟ್ಟು ಅದೆಷ್ಟು ಕೇಳು ಇದೆಷ್ಟು ಕೇಳು ಅಂತೀಯ? ಅಲ್ಲೋಗಿ ಕೇಳ್ತೀಯ, ಒಂದು ತಗೊಳಲ್ಲ. ಅಲ್ಲ ಕಣಮ್ಮ, ಅಲ್ಲಿ ಹೋಗ್ಬಿಟ್ಟು ದೊಡ್ಡದಾಗ ಕೇಳುತ್ತಿ, ಅಲ್ಲಿ ಹೋಗಿ ಏನಾರ ಕೇಳಕ್ ಹೋದ್ರೆ ಅದನ್ನ ಯಾವುದು ಕೊಡ್ಸೋದೇ ಇಲ್ಲ. ಹಾಂ ಮೋ ಮನೆ ಅಲ್ಲ ಕಣಮ್ಮ, ಮತ್ತೆ ಯಾಕೆ ಅಲ್ಲಿ ಹೋಗು ಕೇಳು ಅಂತೆಲ್ಲ ತಲೆ ತಿಂತೀಯ? ಕ್ಯಾಶ್ ಇಲ್ಲ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದಮ್ಮ. ಇದನ್ನ ಕೊಡ್ಬೋದು, ಗೋಲ್ಡು. ಅದೇ ಹೇಳದ್ನಲ್ಲ ಆಗ್ಲೇ. ಆ ಚಪ್ಪಲಿ ಆದ್ರೂ ಕೊಡ್ಸಮ್ಮ. ಮಾ ಅಯ್ಯೋ ನಾನು ಒಬ್ಬಳೇ ಹೋಗ್ತೀನಿ ಮನೆಗೆ. ಮೋ ಅಲ್ಲ ಅಂಕಲ್ ನೋಡ್ತಾವ್ರು ನೋಡು, ಅಂಕಲ್ ನೋಡ್ತಾವ್ರಲ್ಲಿ. ಬಾರಮ್ಮ, ಇರೋ ನಿಮಿಷ ಅದೋ ಕಾಲ್ ಬರ್ತಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಗಡಿಯಾರ. ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮಾ ಕೊಡ್ಸಲ್ವಾ? ಬಾಯ್ ಆ ಕಾರನ್ನು ಕೊಡ್ಸು. ಬಾಯ್ಲಿ ಅಲ್ಲಿ ತೋರಿಸ್ತೀನಿ ಕಾರು. ನೋಡಮ್ಮ ಅಲ್ಲಿ ಅಲ್ಲೊಂದು ಅದೇ ನೋಡಿ ಮುಂದೆಗಡೆ ಅಲ್ಲಿ ಬಾಯ್ಲಿ ಆ ಕಾರು ನೋಡಿ ಚೆನ್ನಾಗಿದೆಯಾ? ನೀನೇನು ಕೊಡ್ಸಿಲ್ವಲ್ಲ, ಆದ್ರೆ ಯಾಕೆ ಹಂಗೆ ಆಡೋದು? ನೋಡಿದೆ ಕಾರು ಕೊಡಿಸ್ತೀಯಾ? ಎಲ್ಲಿ ಕೊಡಿಸ್ದೆ? ಯಾವತ್ತು ಕೊಡಿಸ್ತೀಯಾ? ಕಾರನ್ನು ಕೊಡ್ಸಮ್ಮ. ಯಾವಾಗ ಅನುಕೂಲ ಆಗದು ನಿಂಗೆ? ಇನ್ನು ಈ ಕಡೆ ಬಾ, ಕಾರು ಬಂತು. ಮಮ್ಮಿ ಮಮ್ಮಿ ಈ ಕಡೆ ಬಾ, ಅಲ್ಲಿ ನೆರಳಲ್ಲಿ ಕೂತ್ಕೊಳ್ಳೋಣ. ಅಟ್ಲೀಸ್ಟ್ ತಿನ್ನೋಕ್ಕೂ ಏನೂ ಕೊಡಿಸ್ಲಿಲ್ಲ ನೀನು. ಹಾಂ ಹೆಂಗೆ ಗೊತ್ತಾ ಮಾ ಆ ಕೇಕಾರ ಕೊಡಿಸ್ತೀಯಾ? ಊಟ ಕೊಡಿಸ್ತೀನಿ ಅಂದ್ರೆ ಏನಾದ್ರು ತಿನ್ನೋಕ್ಕೆ. ಹಾಂ ಕೊಡಿಸ್ತೀಯಾ? ಕೊಡು 300 ರೂಪಾಯಿ ಕೊಡು. ಹಾಂ ಎಷ್ಟಿತ್ತಲ್ಲ ಅದಕ್ಕೆ, ಎಷ್ಟಿತ್ತಲ್ಲ ಅದಕ್ಕೆ, ಅದ್ರ ಬದಲು ಹೊಟ್ಟೆ ತುಂಬ ಊಟ ಮಾಡ್ಬೋದು ಬಾ. ಯಾವ್ದು ಎಲ್ಲದಕ್ಕೂ ಹಿಂಗೆ ಮಾತಾಡ್ತೀಯಲ್ಲ? ಅದೇ 300 ರೂಪಾಯಿ ಇಷ್ಟಿರೋದಕ್ಕೆ. ಅದು ಹಂಗೇನಮ್ಮ, ಅದು ಸ್ಟ್ರಾಬೆರಿ ಕೇಕ್. ಅದು ಯಾವ್ದಾರ ಅದು ಅಷ್ಟಿರೋದಕ್ಕೆ ಅದ್ರ ಬದಲು ಹೊಟ್ಟೆ ತುಂಬ ಊಟ ಮಾಡ್ಬೋದು ಬಾ. ಕಾಸ್ಟ್ಲಿ ಹೇಳಿದ್ರೆ ಎಲ್ಲ ಕೊಡ್ಸಕ್ಕಾಗುತ್ತೆ. ಅದ್ರ ಬದಲು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತೆ ಇಲ್ಲಿ ಬಂದು ಏನಕ್ಕೆ ಬಂದೆ ನೀನು? ಸುಮ್ಮನೆ ನೋಡಕ್ ಬಂದ್ವಿ. ಅಯ್ಯೋ ಆಯ್ತು ಬಿಡು, ವ್ಲಾಗ್ ಎಂಡ್ ಮಾಡ್ಬಿಡಿ. ಈ ಕಡೆ ತಿರ್ಕೊ. ಅದಕ್ಕೆ ಮತ್ತೆ ತಿರ್ಕೊಂಡ್ಬಿಡ್ತೀಯ. ಯಾವಾಗಲೂ ಬಂದಾಗಲೆಲ್ಲ ಇದೇ ಆಟ ಅಲ್ಲ, ಕಣ್ಕೊಂಡಿದ್ದೆಲ್ಲ ಕೊಡ್ಸು ಅಂದ್ಕೊಂಡು ಗಡಿ ಮನೆಗೆ ಹೋಗೋಣ ಸಾಕು. ಆಯ್ತು ವ್ಲಾಗ್ ಎಂಡ್ ಮಾಡು. ಆಯ್ತು. ವ್ಲಾಗ್ ಮಾತ್ರ ಮಾಡಿಸ್ತೀಯಾ? ಎಡಿಟ್ ಮಾತ್ರ ನನ್ನ ಕೈಲೇ ಮಾಡಿಸ್ತೀಯಾ? ಏನು ಕೊಡ್ಸೋದೇ ಇಲ್ಲ. ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು.
ಇಲ್ಲಿ ಯಾಕೆ ಇಷ್ಟು ಅಂದ್ಕೊಳ್ಳೋದು, ಅದೇ 4 ಜನ ಊಟ ಮಾಡ್ಬೋದು. 300 ರೂಪಾಯಿ ಹೆಂಗಪ್ಪ 4 ಜನ ಊಟ ಮಾಡ್ತಾರೆ? ಮಾಡ್ಬೋದು. ಹೋಗ ಮಾಮು, ನೋಡಿ ಹೋಗೋಣ ಮನೆ ಕಡೆ. ಆಯಿತು, ವ್ಲಾಗ್ ಎಂಡ್ ಮಾಡು, ಇನ್ನೇನು ಮಾಡೋಕ್ಕಾಗಲ್ಲ. ಆಯಿತು, ಇವಾಗ ಮನೆಗೆ ಹೊರಟಿದ್ದೀನಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.